ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2025 ಮಂಡಿಸಬೇಕು ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಈ ಸಂವಾದದಲ್ಲಿ ಆ ಒಂದು ಡಿಮ್ಯಾಂಡ್ ಅನ್ನು ಇಟ್ಟರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅದನ್ನು ಆಲಿಸಿದ್ರು, ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ನಾನು ಯಾರು ಅಂತ ಕೆಲವು ಗೊತ್ತಿಲ್ಲ ಅಂತ ಕಾಣ್ತದೆ. ಈ ದೇಶದ ಪ್ರಧಾನಮಂತ್ರಿ, ದೇಶದ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಬಂದಿರೋ ನಾನು. ಡಿಸಿಎಂ ಡಿಕೆ ಇವತ್ತು ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಸಂವಾದ ನಡೆಸಿದ್ರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಮಸ್ಯೆ ಆಲಿಸಿದ್ರು. ನಗರಾಭಿವೃದ್ಧಿ ಇಲಾಖೆ ಹಾಗೂ ಜಿಬಿಎ ಈ ಸಂವಾದ ಕಾರ್ಯಕ್ರಮ ಆಯೋಜಿಸಿತ್ತು. ಇನ್ನು ಸಂವಾದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ವೇದಿಕೆ ಮೇಲೆಯೇ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಪದಾಧಿಕಾರಿ ಕಿರಣ್ ಹೆಬ್ಬಾರ್ ಎಂಬುವರು ಬರೆದಿದ್ದ ಪತ್ರದ ಬಗ್ಗೆ ಮಾತಾಡಿ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಹೆದರಲ್ಲ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟರು. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಬಂದಿರೋ ನಾನು. ನಿನ್ಗೆ ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀರ? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತ ಹೇಳಿ. ಇನ್ನು ವೇದಿಕೆ ಮೇಲೆ ಡಿಕೆ ಗರಂ ಆದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಿರಣ್ ಹೆಬ್ಬಾರ್, ನಾನು ಧಮಕಿ ಹಾಕುವ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಯಾವುದು ರಾಜಕೀಯ ಆಗಿ ಹೋಗಿಲ್ಲ. ಇದು ನಾನು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಂಡ್ ನಾನು ಅಪಾರ್ಟ್ಮೆಂಟ್ ಫೆಡರೇಷನ್ ಕಮಿಟಿ ಮೆಂಬರ್ ಇರೋದ್ರಿಂದ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಇದಾದಷ್ಟು ಬೇಗ ಗೌರ್ಮೆಂಟ್ ಇದನ್ನ ಅಮೆಂಡ್ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಈ 1972 ಆ್ಯಕ್ಟ್ ಅಲ್ಲಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ಎಲ್ಲರಿಗೂ ಅನುಕೂಲ ಹಾಕಿಲಿ ಅಂತ ನಮ್ದು ಅಷ್ಟೇ ರಿಕ್ವೆಸ್ಟ್ ಇದ್ದಿದ್ದು. ಇನ್ನು ಡಿಕೆ ಆಡಿರುವ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಅವರ ಪ್ರವೃತ್ತಿ ಗೊತ್ತಿದೆ ಅಂತ ಬೆಂಕಿ ಉಗುಳಿದ್ದಾರೆ. ಅವ್ರ ಪ್ರವೃತ್ತಿನ ಅವ್ರ ಮೊದಲು ಯಾರು ಶಿಷ್ಯ ಹತ್ತಾರಂತ ಎಲ್ಲರಿಗೂ ಗೊತ್ತದ. ಅವ್ರ ಪ್ರವೃತ್ತಿನ ಅವ್ರ ಮೊದಲು ಯಾರು ಶಿಷ್ಯ ಹತ್ತಾರಂತ ಎಲ್ಲರಿಗೂ ಗೊತ್ತದ. ಅವ್ರ ಪ್ರವೃತ್ತಿನ ಅವ್ರ ಮೊದಲು ಯಾರು ಶಿಷ್ಯ ಹತ್ತಾರಂತ ಎಲ್ಲರಿಗೂ ಗೊತ್ತದ. ಡಿಕೆ ಭಾಷಣದ ರೀತಿಗೆ ಉದ್ಯಮಿ ಮೋಹನ್ ದಾಸ್ ಪೈ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಸಚಿವರನ್ನ ಪ್ರಶ್ನಿಸುವ ಹಕ್ಕಿದೆ. ಈ ರೀತಿ ಮಾತನಾಡುವುದು, ಭಯ ಹುಟ್ಟಿಸುವುದು ತುಂಬಾ ತಪ್ಪು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ಕಾಯ್ದೆ ಸಂಬಂಧ ಅಸೋಸಿಯೇಷನ್ ಪದಾಧಿಕಾರಿಗಳ ಅಹವಾಲು ಸ್ವೀಕರಿಸಲಾಗಿದೆ. ಎಲ್ಲವನ್ನು ಪರಿಶೀಲಿಸಿ ಬಳಿಕ ಜನಪರವಾದ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2025 ಜಾರಿಗೆ ತರುವುದಾಗಿ ಡಿಕೆ ಭರವಸೆ ನೀಡಿದ್ದಾರೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.